ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 16ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತಗೊಳ್ಳಿರಿ, ಇದು ನನ್ನ ದೇಹ ಅಂದನು. ಮತ್ತಾಯ 26ನೇ ಅಧ್ಯಾಯ 25ನೇ ವಚನ. ರೊಟ್ಟಿಯು ಎಲ್ಲ ತರಹದ ಆಹಾರವನ್ನು ಸೂಚಿಸುತ್ತದೆ ಮತ್ತು ಸಂಕೇತವಾಗಿದೆ. ಆದ್ದರಿಂದ ಈ ಸಂಕೇತದ ಬೋಧನೆ ಏನೆಂದರೆ, ಕ್ರಿಸ್ತನು ಕೊಡುವ ಜೀವವನ್ನು ಯಾರು ಹೊಂದುತ್ತಾರೋ ಅವರು ಅದನ್ನು ಆತನ ತ್ಯಾಗ ಬಲಿಯ ಪರಿಣಾಮವಾಗಿ ಉಂಟಾಗಿದೆ ಎಂದು ಸ್ವೀಕರಿಸಬೇಕು. ನಾವು ಜೀವಿಸಬೇಕೆಂದು ಆತನು ಸತ್ತನು. ಆತನು ಸ್ವಯಂ ಪ್ರೇರಣೆಯಿಂದ ಒಪ್ಪಿಸಿದ ಹಕ್ಕುಗಳು ಮತ್ತು ಸವಲತ್ತುಗಳನ್ನು ಆತನ ಮೇಲೆ ನಂಬಿಕೆ ಇಡುವ, ಆತನನ್ನು ಮತ್ತು ಆತನ ಆಲೋಚನೆಗಳನ್ನು ಸ್ವೀಕರಿಸುವ ಎಲ್ಲರೂ ತಿನ್ನಬಹುದು, ಅನ್ವಯಿಸಿಕೊಳ್ಳಬಹುದು, ನಮ್ಮದಾಗಿಸಿಕೊಳ್ಳಬಹುದು. ಆದಾಮನು ಕಳೆದುಕೊಂಡಿರುವ ಎಲ್ಲ ಹಕ್ಕುಗಳು ಮತ್ತು ಸವಲತ್ತುಗಳನ್ನು, ಪರಿಪೂರ್ಣ ಮಾನವ ಸ್ವಭಾವವನ್ನು ಅವರಿಗೆ ನೀಡಲಾಗಿದೆ ಎಂದು ಎಣಿಸಲ್ಪಟ್ಟಿದೆ. ಪರಲೋಕದ ಈ ರೊಟ್ಟಿಯನ್ನು ತಿನ್ನದೇ ಹೋದರೆ ಯಾರೂ ನಿತ್ಯ ಜೀವವನ್ನು ಹೊಂದಲು ಸಾಧ್ಯವಿಲ್ಲ. ಇದು ಈ ಪ್ರಸ್ತುತ ಈಗಿನ ಕಾಲದಲ್ಲಿರುವ ವಿಶ್ವಾಸಿಗಳಿಗೆ ಮಾತ್ರ ಅನ್ವಯಿಸಿದೆ. ಭವಿಷ್ಯದ ಯುಗದಲ್ಲಿರುವವರಿಗೂ 1000 ವರ್ಷ ಅನ್ವಯಿಸುತ್ತದೆ. ಅವರ ಜೀವದ ಹಕ್ಕುಗಳು ಮತ್ತು ಸವಲತ್ತುಗಳು ಎಲ್ಲವೂ ಆತನು ಮಾಡಿದ ಈಡು ಬಲಿಯ ಮೂಲಕ ಬಂದಿತೆಂದು ಎಲ್ಲರೂ ಗ್ರಹಿಸಬೇಕು. ಒಂದೇ ಪದದಲ್ಲಿ ಹೇಳಬೇಕೆಂದರೆ, ನಮ್ಮ ಕರ್ತನ ದೇಹವನ್ನು ಸೂಚಿಸುವ ರೊಟ್ಟಿಯು ಆತನ ಈಡು ಬಲಿಯನ್ನು ಅಂಗೀಕರಿಸುವ ಮೂಲಕ ನಾವು ನೀತಿವಂತರಾಗಿದ್ದೇವೆ ಎಂದು ಬೋಧಿಸುತ್ತದೆ ಎಂಬುದೇ. ಆಮೆನ್.